ನ್ಯಾಯ ಬೇಕು. ಅಯ್ಯಯ್ಯೋ 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 ವಂಚನೆ ಮಾಡುತ್ತಿರುವ ವಿಮಾ ಕಂಪನಿಗೆ ಬೇಕೇ ಬೇಕು. ನ್ಯಾಯ ಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ತೊಲಗಲಿ 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 ತೊಲಗಲಿ. ನ್ಯಾಯ ಬೇಕು. ಅಯ್ಯಯ್ಯೋ 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 ಅಯ್ಯಯ್ಯೋ. ಫಸಲ್ ಬಿಮಾ ಯೋಜನೆಯನ್ನು ಇಂಗ್ಲಿಷ್ ಮಟ್ಕ ಅಡ್ಡಿಯಾಗಿ ಪರಿಗಣಿಸಿದ ವಿಮಾ ಕಂಪನಿಗೆ ಬೇಕೇ ಬೇಕು. ನ್ಯಾಯ ಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ಎಲ್ಲಿ ಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ರೈತ ವಿರೋಧಿ ವಿಮಾ ಕಂಪನಿಗೆ, ರೈತ ವಿರೋಧಿ ಸರ್ಕಾರಕ್ಕೆ, ವಂಚನೆ ಮಾಡುತ್ತಿರುವ ವಿಮಾ ಕಂಪನಿಗೆ ಬೇಕೇ ಬೇಕು. ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ರೈತರಿಂದ ವಿಮಾ ಹಣ ತುಂಬಿಕೊಂಡರು ಪರಿಹಾರ ಕೊಡದೆ ವಂಚನೆ ಮಾಡುತ್ತಿರುವ ವಿಮಾ ಕಂಪನಿಗೆ ಬೇಕೇ ಬೇಕು. ಬೇಕೇ ಬೇಕು. ರೈತರ ಹೋರಾಟಕ್ಕೆ ರೈತರು ವಿಮಾ ಕಟ್ಟಿದ ಕಂತಿಗಳಿಗೆ ಪರಿಹಾರ ಕೆಲವೊಂದು ಭಾಗದಲ್ಲಿ ಬಂದು ಆಗಿರ್ತಾರೆ. ನಮ್ಮ ಯುಎಸ್ ಅಲ್ಲಿ ಇಂಗ್ವಾರ, ಮಸಿನಾಳ, ಸಾಟ್ಯಾಳ, ಎಂಬತ್ತಾಳ, ನೀರಾಳ, ಮುಂಗಾಳ ಎಲ್ಲ ಬಂದವ್ರಿ. ಮತ್ತೆ ನಮ್ಮ ಇಂಗ್ಲೀಷ್ ವರ್ಗ ಒಟ್ಟು ಸುಮಾರು ಒಂದು 2-3 ವರ್ಷ ಆಯ್ತು, ಒಟ್ಟೆ ಪರಿಹಾರ ಒಂದು ಹೊಸ ಬಂದಿಲ್ಲ. ಇದು ಏನು ಕಾರಣ? ಅಥವಾ ಗ್ರಾಮ ಪಂಚಾಯತಿಯವರು ಮತ್ತು ತಲಾಟಿಗಳು ಏನು ಸರಿಯಾಗಿ ವರದಿ ಕೊಟ್ಟಾರೋ ಇಲ್ಲೋ, ಅಥವಾ ಈಂಡದಾಗ ಹೆಚ್ಚು ಕಡಿಮೆ ತೋರಿಸೋ ಸಲುವಾಗಿ ಪರಿಹಾರ ಬಂದಿಲ್ಲ ಅಂತಕ್ಕಂಥದ್ದು ರೈತರ ಅಪಾಯ. 3 ವರ್ಷದಿಂದ ಪರಿಹಾರ ಬಂದಿಲ್ಲ. ಒಂದು ಹಳ್ಳಿ ಒಟ್ಟು ಏನು ಕಾರಣ? ಇವರೇನು ವರದಿ ಸರಿಯಾಗಿ ಕೊಟ್ಟಾರೋ ಇಲ್ಲ ಅಂತಕ್ಕಂಥದ್ದು ನಮಗೆ ಅನುಮಾನ ಆಯಿತು. ಒಟ್ಟು ರೂಲ್ಡ್ ಪರಿಶೀಲನೆ. ಈ ವಿಮಾ ಕಂಪನಿ ಅಂತ ಒಂಥರ ವಿಮಾ ಕಂಪನಿ ಅನ್ನೋ ಒಂಥರ ಏನಾಗಿದೆ, ಮಟಕ ಅಡ್ಡಿಯಾಗಿ ಪರಿಣಾಮ ಆಗಿದೆ. ಈಗ 10 ಮಂದಿ ಗುರುಗುಡಿ ಆಟ ಆಡಿದಾಗ 10 ಮಂದಿ ದೇವಸ್ಥಾನ ಒಬ್ಬನಿಗೆ ಏನದ ಅವ್ರು ರೊಕ್ಕ ಕೊಟ್ಟು 9 ಮಂದಿ ರೊಕ್ಕ ಬಳ್ಕೊಂಡಂಗೆ ಇದು ಹಣೆ ಬರ ಏನಾಗದ. ಎಲ್ಲ ರೈತರು ರೊಕ್ಕ ತೊಗೊಂಡು ಒಂದಿಬ್ಬರಿಗೆ ಕೊಡುವಂಥದ್ದು. ಇದೊಂಥರ ವಿಮಾ ಕಂಪನಿ ಸರ್ಕಾರ ಹಿಡಿತೋಳಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂದರ್ಭದಲ್ಲಿ ಯಾವುದೇ ಬೆಳೆಗೆ ಪರಿಹಾರ ಕೊಡಲಿ ಅಂದ್ರೆ ಈ ವಿಮಾ ಕಂಪನಿ ಯಾಕೆ ಬೇಕು? ಮತ್ತು ಸಾವಿರಾರು ಕೋಟಿ ರೂಪಾಯಿ ಇವತ್ತು ದಿವಸ ಗಳಿಸಿದಾರೆ ರೈತರಿಂದ. ಮತ್ತು ಪರಿಹಾರ ಕೊಡ್ಲಿಪ್ಪ ಅಂದ್ರೆ ಸರ್ಕಾರ ಯಾಕೆ ಇದ್ರ ಮೇಲೆ ಕ್ರಮ ಕೈಗೊಳ್ತಾನೆ? ಇದು ಹಿಡಿತದಲ್ಲಿ ಇಲ್ಲೋ ಹೆಂಗೋ ಸರ್ಕಾರ? ವಿಮಾ ಕಂಪನಿ ಹೇಳ್ದಂಗೆ ಸರ್ಕಾರ ಕೇಳತ್ತದ್ರಿ, ಸರ್ಕಾರ ಹೇಳ್ದಂಗೆ ವಿಮಾ ಕಂಪನಿ ಕೇಳಬೇಕು. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ, ವ್ಯತಿರಿಕ್ತ ಪರಿಸ್ಥಿತಿ ಆಗಿದೆ. ಶಶಿ ಕೈ ನಾ ಹಾಕ್ತೀನಿ. ಸಂದರ್ಭ